ನಮಸ್ಕಾರ ಸ್ನೇಹಿತರೆ. ಭಾರತೀಯ ರೈಲ್ವೆಯಲ್ಲಿ ಕೆಲಸ ಮಾಡಬೇಕೆಂಬ ನಿಮ್ಮ ಕನಸಿಗೆ ಈಗ ದೊಡ್ಡ ಅವಕಾಶ ಸಿಕ್ಕಿದೆ. ಆರ್ಆರ್ಬಿ ಗ್ರೂಪ್ ಡಿ ಅಡಿಯಲ್ಲಿ ಬರೋಬ್ಬರಿ 21,997 ಹುದ್ದೆಗಳ ನೇಮಕಾತಿ ಪ್ರಕಟವಾಗಿದೆ. ಸಿಇಎನ್ 09-2025. ಈ ಬಗ್ಗೆ ನೀವು ತಿಳಿಯಲೇಬೇಕಾದ ಮುಖ್ಯ ಅಂಶಗಳು ಇಲ್ಲಿವೆ. ಅಪ್ಲಿಕೇಶನ್ ವಿಧಾನ ಆನ್ಲೈನ್ ಇದ್ದು, ಇನ್ನು ನೋಂದಣಿ ದಿನಾಂಕಗಳು ಜನವರಿ 31ರಿಂದ ಮಾರ್ಚ್ 2, 2026ರವರೆಗೆ ಇರುತ್ತದೆ. ಇದಕ್ಕೆ ಶಿಕ್ಷಣ ಅರ್ಹತೆ 10ನೇ ತರಗತಿ ತೇರ್ಗಡೆ ಅಥವಾ ಐಟಿಐ ಅಥವಾ ತತ್ಸಮಾನ ಅಥವಾ ಎನ್ಸಿವಿಟಿಯಿಂದ ನೀಡಲಾದ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮಾಣಪತ್ರ ಹೊಂದಿರುವ ಅಭ್ಯರ್ಥಿಗಳು ಆರ್ಆರ್ಬಿ ಗ್ರೂಪ್ ಡಿ 2026 ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಬೇರೆ ರೀತಿಯಲ್ಲಿ ನಿರ್ದಿಷ್ಟಪಡಿಸದ ಹೊರತು ಲೆವೆಲ್ 1 ಹುದ್ದೆಗೆ ಕೋರ್ಸ್ ಪೂರ್ಣಗೊಂಡ ಆಕ್ಟ್ ಅಪ್ರೆಂಟಿಸ್ ಅಥವಾ ಐಟಿಐ ಹೊಂದಿರುವ ಅಭ್ಯರ್ಥಿಗಳು ಆರ್ಆರ್ಬಿ ಗ್ರೂಪ್ ಡಿ 2026 ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ನಿಗದಿಪಡಿಸಲಾದ ಕನಿಷ್ಠ ಶೈಕ್ಷಣಿಕ ಅಥವಾ ತಾಂತ್ರಿಕ ಅರ್ಹತೆಯ ಅಂತಿಮ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯುತ್ತಿರುವವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಯಾವುದೇ ಟ್ರೇಡ್ನಿಂದ ಕೋರ್ಸ್ ಕಂಪ್ಲೀಟ್ ಆಕ್ಟ್ ಅಪ್ರೆಂಟಿಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಈ ಅಧಿಸೂಚನೆಯ ಪ್ರಕಾರ ನಿಗದಿಪಡಿಸಲಾದ ವಯೋಮಿತಿಯ ವಿವರಗಳು ಈ ಕೆಳಗಿನಂತಿವೆ. ಈ ವಯೋಮಿತಿಯನ್ನು ಜನವರಿ 1, 2026ಕ್ಕೆ ಅನ್ವಯವಾಗುವಂತೆ ಲೆಕ್ಕಹಾಕಲಾಗುತ್ತದೆ. ಸಾಮಾನ್ಯವಾಗಿ ವಯೋಮಿತಿ 18ರಿಂದ 33 ವರ್ಷಗಳಾಗಿರುತ್ತದೆ. ಆದರೆ ಇತ್ತೀಚಿನ ಅಧಿಸೂಚನೆಯಲ್ಲಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಜನರಲ್ ಅಥವಾ ಇಡಬ್ಲ್ಯೂಎಸ್ ದವರಿಗೆ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 33 ವರ್ಷ. ಕೆಲವು ವಿನಾಯಿತಿಗಳೊಂದಿಗೆ 36ರವರೆಗೆ ಇರುತ್ತದೆ. ವರ್ಗ ಒಬಿಸಿ ನಾನ್ ಕ್ರೀಮಿ ಲೇಯರ್ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 36 ವರ್ಷ. ಎಸ್ಸಿ ಎಸ್ಟಿ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 38 ವರ್ಷ. ವಿಕಲಚೇತನರು 10ರಿಂದ 15 ವರ್ಷಗಳು ಹಾಗೂ ಮಾಜಿ ಸೈನಿಕರು ಸೇವೆಯ ಅವಧಿ +3 ವರ್ಷಗಳು ಇರುತ್ತದೆ. ಪರೀಕ್ಷಾ ಶುಲ್ಕದ ವಿವರ: ವರ್ಗ ಅಥವಾ ಕ್ಯಾಟಗರಿ, ಶುಲ್ಕ ಅಥವಾ ಫೀ ಅಮೌಂಟ್, ಮರುಪಾವತಿ ವಿವರ ಅಥವಾ ರೀಫಂಡ್ ಅಮೌಂಟ್. ಯುಆರ್ ಅಥವಾ ಜನರಲ್, ಒಬಿಸಿ, ಇಡಬ್ಲ್ಯೂಎಸ್ ದವರಿಗೆ 500 ರೂಪಾಯಿ ಇದ್ದು, ಇವರಿಗೆ ಸಿಬಿಟಿ ಪರೀಕ್ಷೆಗೆ ಹಾಜರಾದ ನಂತರ 400 ರೂಪಾಯಿ ರೀಫಂಡ್ ಮಾಡಲಾಗುತ್ತದೆ. ಇನ್ನು ಎಸ್ಸಿ, ಎಸ್ಟಿ, ಮಾಜಿ ಸೈನಿಕರು, ಮಹಿಳೆಯರು, ಆರ್ಥಿಕವಾಗಿ ಹಿಂದುಳಿದವರು ಅಥವಾ ಇಬಿಸಿ, ವಿಕಲಚೇತನರು ಅಥವಾ ಪಿಡಬ್ಲ್ಯೂಬಿಡಿ 250 ರೂಪಾಯಿ ಇದ್ದು, ಇವರಿಗೆ ಸಿಬಿಟಿ ಪರೀಕ್ಷೆಗೆ ಹಾಜರಾದ ನಂತರ ಪೂರ್ಣ 250 ರೂಪಾಯಿ ರೀಫಂಡ್ ಮಾಡಲಾಗುತ್ತದೆ. ಚಲನ್ ಪಾವತಿಸುವಾಗ ಗಮನಿಸಬೇಕಾದ ಅಂಶಗಳು: ನೀವು ಪಾವತಿಸಿದ ಹಣ ಮರುಪಾವತಿ ಅಂದರೆ ರೀಫಂಡ್ ಆಗಬೇಕೆಂದರೆ ನೀವು ಮೊದಲ ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಇನ್ನು ಅರ್ಜಿ ಸಲ್ಲಿಸುವಾಗ ನಿಮ್ಮ ಸ್ವಂತ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಐಎಫ್ಎಸ್ಸಿ ಕೋಡ್ ಅನ್ನು ಸರಿಯಾಗಿ ನೀಡಿ. ರೀಫಂಡ್ ಹಣವು ನೇರವಾಗಿ ಅದೇ ಖಾತೆಗೆ ಬರುತ್ತದೆ. ಆಫ್ಲೈನ್ ಚಲನ್ ಮೂಲಕ ಪಾವತಿಸುವವರು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕಿಂತ 2-3 ದಿನ ಮುಂಚಿತವಾಗಿಯೇ ಪಾವತಿಸುವುದು ಉತ್ತಮ. ಯಾಕೆಂದರೆ ಬ್ಯಾಂಕ್ ಅಪ್ಡೇಟ್ ಆಗಲು ಸಮಯ ತೆಗೆದುಕೊಳ್ಳಬಹುದು. ಮಾಹಿತಿ ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.